ಸೊ ಬನ್ನಿ ಇವಾಗ ಕಾಶಿ ವಿಶ್ವನಾಥ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಮಾತಾಡಿಕೊಂಡು ಹೋಗೋಣಂತೆ. ಸೊ ಇಲ್ಲಿ ರುದ್ರಾಕ್ಷಿ ಮಾಲೆಗಳು ನೋಡಿ, ಶಂಖಗಳು ನೋಡಿ. ಸೊ ಇದೇನೋ ಗೊತ್ತಿಲ್ಲವಲ್ಲ, ಚರ್ಮದ ಕೂದಲೆಲ್ಲ ಇಟ್ಟವ್ರೆ, ಏನಂತ ಗೊತ್ತಿಲ್ಲ ಅವು. ಸೊ ವಿಶ್ವನಾಥ ಟೆಂಪಲ್ 400 ಮೀಟರ್ ಡಿಸ್ಟೆನ್ಸು, ಅರ್ಧ ಕಿಲೋಮೀಟ್ರ್ ಇಲ್ಲ. ದಶಾಶ್ವಮೇಧ ಘಾಟ್ ಇದು ಈ ಕಡೆ. ಸೊ ನಿನ್ನೆ ಹೋಗಿದ್ದು ಇಲ್ಲಿಂದ ದಶಾಶ್ವಮೇಧ ಘಾಟು. ಸೊ ಕಾಲ ಭೈರವ ಟೆಂಪಲ್ಲು ಮತ್ತು ವಿಶ್ವನಾಥ ಟೆಂಪಲ್ ಸೇಮ್ ಒಂದೇ ರೋಡಲ್ಲಿ ಇರೋದು, ಇದೇ ರೋಡಲ್ಲಿ ಹೋಗಬೇಕು. ಸೊ ನಮ್ಮ ಬೆಂಗಳೂರು ಮಾರ್ಕೆಟ್ ರೋಡ್ಗಳಿದ್ದಂಗೆ ಅವಪ್ಪ ಅವು, ಅವೇ ಬಿಸಿ ಸಿಕ್ಕಾಪಟ್ಟೆ ಮಾರ್ಕೆಟ್ ಇದ್ದಾವೆ ಇಲ್ಲಿ. ಗುರು ಎವ್ರಿ ಟ್ರಾಫಿಕ್ ಆಯ್ತು, ನಡ್ಕೊಂಡು ಹೋಗೋಕ್ಕೆ ಏನು ರೋಡ್ ಇದು? ಹಾಂ, ಭಯಾನಕ ಟ್ರಾಫಿಕ್ ಅಲ್ಲ. ಟೆಂಪಲ್ ಒಳಗಡೆಗೆ ಎಂಟ್ರಿಗೆ ಟಿಕೆಟ್ ಬುಕ್ ಮಾಡ್ಕೊಳ್ಬೇಕಲ್ಲ, ಫ್ರೀ ಎಂಟ್ರಿ ತೊಗೊಂಡೋಗ್ಬೇಕಂದ್ರೆ 3 ರಿಂದ 4 ಅವರ್ ಆಗುತ್ತೆ ಅಂದರು. ಸೊ ಟಿಕೆಟ್ ಬುಕ್ ಮಾಡ್ಕೋಬೇಕು. ಮತ್ತು ಟೆಂಪಲ್ ಒಳಗಡೆಗೆ ಯಾವುದೇ ಎಲೆಕ್ಟ್ರಿಕಲ್ ಐಟಮ್ಸು, ಮೊಬೈಲ್ ಫೋನು, ಕ್ಯಾಮ್ರಾ ಯಾವುದೂ ಅಲೋಡ್ ಇಲ್ಲ. ಸೊ ನಿಮ್ಮ ಪರ್ಸ್ ಬಿಟ್ಟರೆ ಮತ್ತಿನ್ನೇನು ಅಲೋಡ್ ಮಾಡಲ್ಲ. ಮತ್ತು ಸ್ಲಿಪ್ಪರ್ ಹಾಕೊಂಡು ಹೋದರೆ ಅವೆಲ್ಲನೂ ಇಲ್ಲೇ ಬಿಟ್ಟು ಹೋಗಬೇಕು. ಎಲ್ಲ ಲಾಕರ್ಗಳ ಫೆಸಿಲಿಟಿ ಇದೆ. ಸೊ ರೋಡ್ ತುಂಬ ಇರೋ ಅಂಗಡಿಗಳಲ್ಲೆಲ್ಲ ಲಾಕರ್ ಇಟ್ಕೊಂಡವ್ರೆ. ಸೊ ನೋಡಿರಿ, ಎಲ್ಲ ಲಾಕರ್ಗಳು ಇಟ್ಕೊಂಡವ್ರೆ, ಎಲ್ಲ ಕಡೆನೂ ಪ್ರತಿಯೊಂದು ಶಾಪಲ್ಲೂ ಲಾಕರ್ ಇಟ್ಕೊಂಡವ್ರೆ. ನೀವು ಇಲ್ಲೂ ಲಾಕ್ ಮಾಡ್ಬೋದು, ಇಲ್ಲಾಂದರೆ ನೀವು ಇರೋ ರೂಮಲ್ಲೂ ಲಾಕ್ ಮಾಡ್ಬಿಟ್ಟು ಬಂದ್ರೂ ಒಳ್ಳೆಯದು. ಸೊ ನನಗೆ ಈ ಮ್ಯಾಟರ್ ವಿಷಯ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಇವಾಗ ಮತ್ತೆ ಎಲ್ಲ ತೊಗೊಂಡು ಒಂದು ರೂಮಲ್ಲಿ ಇಡ್ತಾಯಿನಿ. ಟೆಂಪಲ್ ಕಡೆಯಿಂದ ವಾಪಸ್ ಬಂದಿದ್ದೀನಿ. ಯಾಕಂದರೆ ಅಲ್ಲಿ ಟೆಂಪಲಲ್ಲಿ ಯಾವುದೇ ಎಲೆಕ್ಟ್ರಿಕಲ್ ಐಟಮ್ಸ್ ಆಗಲಿ, ಮೊಬೈಲ್ ಆಗಲಿ ಏನೂ ಅಲೋ ಮಾಡಲ್ಲ. ನಿಮ್ಮ ಪರ್ಸ್ ಬಿಟ್ಟರೆ ಮತ್ತೇನೂ ಅಲೋ ಮಾಡಲ್ಲ. ಸೊ ಚಪ್ಪಲಿ ಎಲ್ಲ ಅಲ್ಲೇ ಇಟ್ಟು ಎಲ್ಲ ಲಾಕರ್ ಫೆಸಿಲಿಟೀಸ್ ಎಲ್ಲ ಅಲ್ಲೇ ಇದ್ದಾವೆ ಸೈಡಲ್ಲಿ, ರೋಡ್ ಸೈಡಲ್ಲಿ ಎಲ್ಲ ಅಂಗಡಿಗಳಲ್ಲೂ. ಸೊ ಆದರೂ ನಾನು ರೂಮು ಇಲ್ಲೇ ಒಂದು ಅರ್ಧ ಕಿಲೋಮೀಟರ್ ಇರೋದ್ರಿಂದ ಎಲ್ಲ ಬಂದು ಇಲ್ಲೇ ಇಟ್ಟು ಹೋಗ್ತಾಯಿನಿ. ಯಾಕಂದರೆ ಚಾನ್ಸಾಗಿ ತೊಗೋಬೇಕು. ಇನ್ ಕೇಸ್ ಯಾವುದೋ ಒಂದು ಮಿಸ್ ಆಯಿತು ಅಂತ ಅಂದ್ಬಿಟ್ರು ಮತ್ತು ಅದಕ್ಕೆ ಟೈಮ್ ವೇಸ್ಟು. ಇಲ್ಲಿ 3-4 ದಿನ ಆಗೋಗುತ್ತೆ. ಏನಾರು ಕಳ್ತನ ಆಗೋಯ್ತು, ಅದಾಯಿತು ಇದು ಅಂತ ಆಗಲ್ಲ. ಇನ್ ಕೇಸ್ ಚಾನ್ಸಾಗಿ ತೊಗೊಬೇಕು. ಎಲ್ಲರೂ ಒಂದೇ ಇರೋಕ್ಕಂತ ಅಂದ್ಕೊಂಡು ಎಲ್ಲ ತಂದು ಇಲ್ಲೇ ಇಡ್ತಾಯಿನಿ. ಸೊ ಲ್ಯಾಂಡ್ರಿ ಬಂದಿದೆ. ಸೊ ಏನು ಕೊಟ್ಟಿದ್ದೆಲ್ಲ ಲ್ಯಾಂಡ್ರಿ ಬಂದಿದೆ, ಏನೆಲ್ಲ ಬಂದಿದೆ. ಸೊ ಐರನ್ನೆಲ್ಲ ಆಗೈತೆ ನೀಟಾಗೆ. ಸೊ 2 ಪ್ಯಾಂಟು, 1 ಕರ್ಚೀಫು, ಇನ್ನೊಂದು ಟವಲ್ಲು, 2 ಬನಿಯನ್ನು, 2 ಟೀ ಶರ್ಟು, 2, 4, 6, 8, 10 ಟೋಟಲ್ ಕರೆಕ್ಟಾಗೆಲ್ಲ ಬಂದಿದೆ. ಇಷ್ಟಕ್ಕೆ ಎಷ್ಟು ಗೊತ್ತಾ? ಸೊ ಟೋಟಲಿ 623 ರೂಪಾಯಿ ಇಷ್ಟಕ್ಕೆ ಲ್ಯಾಂಡ್ರಿ ಬಿಲ್ಲು. ಸೊ ಇಷ್ಟಕ್ಕೆ 623 ರೂಪಾಯಿ. ಚೆನ್ನಾಗಿ ಬಂದಿದೆ, ಸೂಪರಾಗಿ ಮಾಡಿದ್ದಾರೆ. ಸೊ ಏನಕ್ಕೆ ಅಂತಂದರೆ ನೆಕ್ಸ್ಟು ಇದಕ್ಕೆ ಬಟ್ಟೆ ತೊಗೊಂಡ್ರೆ ನಾನು ಬಟ್ಟೆ ಎತ್ಕೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ. ತಿರ್ಗಾ ಇರೋದು ಬ್ಯಾಗಲ್ಲೇ ನಾನೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು. ಜಾಸ್ತಿ ಬಟ್ಟೆ ಆದಷ್ಟು ಸ್ವಲ್ಪ ಲಗೇಜ್ ಜಾಸ್ತಿ ಆಗೋಗುತ್ತೆ. ಅದಕ್ಕೋಸ್ಕರ ಇರೋ ಬಟ್ಟೆನ ಕ್ಲೀನ್ ಮಾಡ್ಕೋಬೇಕು, ಹಾಕ್ಕೋಬೇಕು, ಟೂರ್ ಕಂಪ್ಲೀಟ್ ಮಾಡಬೇಕು, ಈ ಥರ. ಸೊ ಸ್ನೇಹಿತರೆ, ಇವಾಗ ನಾವು ಹೊರಟಿದ್ದೀನಿ ಹಸಿ ಘಾಟ್ ಕಡೆಗೆ. ಹಸಿ ಘಾಟ್ ಹತ್ರ ಗಂಗಾ ಆರತಿ ನಡೆಯುತ್ತೆ. ಗಂಗಾ ಆರತಿ ನಿನ್ನೆ ದಶಾಶ್ವಮೇಧ ಘಾಟ್ ಹತ್ರ ಹೋಗಿದೆ. ದಶಾಶ್ವಮೇಧ ಘಾಟ್ ಗಂಗಾ ಆರತಿ ಅದನ್ನು ಹಾಕ್ತೀನಿ. ಹಸಿ ಘಾಟ್ ಗಂಗಾ ಆರತಿ ಈ ವ್ಲಾಗಲ್ಲಿ ಆಗ್ತಾ ಇರೋದು. ಸೊ ಹಸಿ ಘಾಟ್ ಹತ್ರ ಹೋಗ್ತಾ ಇರೋದು ನಾನು. ಆರತಿ ನೋಡಿಕೊಂಡು ಅಲ್ಲೇ ಬೋಟ್ ರೈಡಲ್ಲಿದೆ, ಅದೆಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗ್ತೀನಿ. ಹಸಿ ಘಾಟಲ್ಲಿ ಯಾವ ಥರ ಇರುತ್ತೆ ಅಂತ ಸೇಮ್ ಅದೇ ಥರ ಮಾಡ್ತಾರೆ, ಬಟ್ ಅದು ಹಸಿ ಘಾಟಲ್ಲೂ ಕೂಡ. ಸೊ ಇವತ್ತೊಂದು ದಿವಸ ಎಕ್ಸ್ಟೆಂಡ್ ಮಾಡ್ಕೊಂಡು ಬೇರೆ ಎಲ್ಲೂ ಹೋಗೋಕ್ಕೆ ಇದಿಲ್ಲ. ಅದಕ್ಕೋಸ್ಕರ ಹಸಿ ಘಾಟಲ್ಲೂ ಗಂಗಾ ಆರತಿ ನೋಡಿಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹಸಿ ಘಾಟ್ ಕಡೆ ಹೋಗಿದ್ದೀನಿ. ಸೊ ಬನ್ನಿ ಇವಾಗ ಹಸಿ ಘಾಟ್ ಹತ್ರ ಹೋಗೋಣ. ಹಸಿ ಘಾಟ್ ಹತ್ರಕ್ಕೆ ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ರ್ಯಾಪಿಡೋ ಈ ಥರ ಸೈಕಲ್ಲು ಎಲ್ಲ ಸಿಗ್ತವೆ. ಸೈಕಲಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ಸೈಕಲಲ್ಲಿ ಹೋಗೋಷ್ಟೊತ್ತಿಗೆ ಆಗೋಗುತ್ತೆ. ಈ ಜನ ನೋಡಿ ಎಷ್ಟು ಜನ ಇದ್ದಾರೆ, ಸೈಕಲ್ ತುಂಬ ಲೇಟ್ ಆಗೋಗುತ್ತೆ ಹೋಗೋಷ್ಟೊತ್ತಿಗೆ. ಇನ್ನು ರ್ಯಾಪಿಡೋದನು ಅವನೊಂದು ಸ್ವಲ್ಪ ಪರವಾಗಿಲ್ಲ, ಬೇಗ ಬರ್ತಾನೆ ಅಂದ್ಕೊಂಡಿದ್ದೀನಿ. ಸೊ 2 ಕಿಲೋಮೀಟ್ರು ರ್ಯಾಪಿಡೋದಲ್ಲಿ ಹೋಗಬೇಕು. ಅದಕ್ಕೋಸ್ಕರ ಸೈಕಲಲ್ಲಿ ಹೊರಟ್ರೆ ಸೈಕಲ್ ತುಂಬ ಲೇಟಾಗಿ ಹೋಗುತ್ತೆ. ಜಾಗನೇ ಬಿಡೋಲ್ಲ ಇಲ್ಲಿ. ನಾವು ನಡ್ಕೊಂಡು ಹೋಗೋದಕ್ಕೆ ಆಗೋಲ್ಲ, ಇನ್ನು ಅದರಲ್ಲಿ ಹೋಗೋದಕ್ಕೆ ಆಗೋದೇ ಇಲ್ಲ.
4473 4473. ಸೊ ರ್ಯಾಪಿಡೋದಲ್ಲಿ ಇವಾಗ 80 ಘಾಟ್ ಹತ್ರ ಹೋಗಬೇಕು. ಸೊ ರ್ಯಾಪಿಡೋ ಇಲ್ಲೆಲ್ಲ ತುಂಬ ಫೇಮಸ್ ಆಗಿಬಿಟ್ಟೈತೆ. ಎಷ್ಟು ಬೈಕ್ ರ್ಯಾಪಿಡೋ ಹೊಡಿತಾವ್ರೆ ಅಂದರೆ ಲೆಕ್ಕನೇ ಇಲ್ಲ. ತುಂಬ ಸ್ಪೀಡಾಗಿ ರ್ಯಾಪಿಡೋ ಕ್ವಿಕ್ಕಾಗಿ ಇದಾಗೈತೆ. ಇಲ್ಲೆಲ್ಲ ಕ್ಲಿಕ್ಕಾಗಿ ಹೋಗೈತೆ. ನಮ್ಮ ಕರ್ನಾಟಕದಲ್ಲಿ ಅಷ್ಟಾಗಿ ಬ್ಯಾಡಾಗಿ ಬಿಟ್ಟಿಲ್ಲ. ಸೊ ಇಲ್ಲಿರೋ ಜನ ಸಂದನಿಗೆ ಇಲ್ಲಿ ಇರೋ ಜಾಗದಲ್ಲಿ ಈ ಥರ ಬೈಕಲ್ಲೇ ಹೋಗ್ಬೇಕು ಬಿಡಿ. ಇಲ್ಲಿ ಕಾರೆಲ್ಲ ಓಡ್ಸೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನಡ್ಕೊಂಡು ಹೋಗೋದೇ ಕಷ್ಟ ಆಗ್ಬಿಟ್ಟೈತೆ ಈ ರೋಡ್ಗಳಲ್ಲಿ. ಈ ರೋಡಲ್ಲಿ ನಡ್ಕೊಂಡು ಹೋಗೋದೇ ಕಷ್ಟ. ಇನ್ನು ಆಟೋದಲ್ಲಿ ಬಸ್ಸಲ್ಲಿ ಹೋಗೋಸೋದಕ್ಕೆ, ಆಟೋ ಬಸ್ಸು ಕಾರಲ್ಲಿ ಹೋಗೋಸೋದಕ್ಕೆ ಆಗಲ್ಲ. ಸೊ ಇದಕ್ಕೆ ರ್ಯಾಪಿಡೋ ಅದಕ್ಕೆ ಇಲ್ಲಿ ಕ್ಲಿಕ್ ಆಗಿರೋದು. ಇದು 80 ಘಾಟ್ ರೋಡಿಗೆ ಬಂದಿದ್ದೀನಿ ಇವಾಗ. ಸೊ ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋಗ್ಬೇಕು. ಸೊ ಫೈನಲಿ 80 ಘಾಟ್ ತಲುಪಿದ್ದೀನಿ ನಾನು. ಸೊ ಆಲ್ರೆಡಿ ಎಲ್ಲ ಗಂಗಾ ಆರತಿಗೆ ರೆಡಿ ಆಗಿಬಿಟ್ಟೈತಿದ್ರು. ಜನ ಜಗ ಅಂತ ತುಂಬ್ಕೋತವ್ರೆ. ಸೊ ಗಂಗಾ ಆರತಿ ಇಲ್ಲೂ ಆಗುತ್ತೆ. ಇವರು ಪೇಮೆಂಟ್ ಮಾಡಿ ಹೋಗೋಣ. ಸೊ 80 ಘಾಟ್ ಬಂದಿದ್ದೀವಿ. 80 ಘಾಟ್. ಸೊ ಏನೋ ಭಜನೆ ಕಾರ್ಯಕ್ರಮ ನಡೀತಾ ಇದೆ, ಭರತನಾಟ್ಯ ನಡೀತಾ ಇದೆ ಇಲ್ಲಿ. नाव में जाना होगा गंगा आरती के लिए. ये घाट घुमा के गंगा आरती के लिए जा रहे हैं. ಸೊ ಭರತನಾಟ್ಯ ಏನೋ ಪ್ರೋಗ್ರಾಮ್ ನಡೀತೈತೆ, ನಾವು ನೋಡೋಣ. ಜನ ಎಲ್ಲ ಫುಲ್ ಇದ್ದಾರೆ. ಸೊ ಲಕ್ಷ್ಮೀನಾರಾಯಣ ಮಂದಿರ ಇದು. ಸೊ ಬೋಟ್ ರೈಡಿಂಗ್ ಎಲ್ಲ ಮಾಡ್ತಾವ್ರೆ ಇರೋ ಕಡೆ. ಎಲ್ಲ ರೆಡಿ ಆಗಿಬಿಟ್ಟಾರೆ ಎಲ್ಲ ಜನ ಎಲ್ಲ. ಇಲ್ಲಿ 80 ಘಾಟ್ ಗಂಗಾ ಆರತಿ. ದಶಾಶ್ವಮೇಧ ಘಾಟಲ್ಲಿ ಜಾಗನೇ ಇರಲಿಲ್ಲ. ಇವತ್ತು ನೋಡಿ ಹತ್ರದಲ್ಲೇ ಬಂದಿದ್ದೀನಿ, ಬೇಗ ಬಂದಿರೋದಕ್ಕೆ 1 ಅವರ್ ಬೇಗ ಬಂದಿದ್ದೀನಿ. ಸೊ 1 2 3 4 5 7 ಸ್ಟೇಜು. ಈ ಕಡೆ ಆ ಕಡೆ 7 ಸ್ಟೇಜು. ಟೋಟಲಿ 7. ಆ ಕಡೆ 9, ಈ ಕಡೆ 7. ಸೊ ಏನೇನೆಲ್ಲ ಇರುತ್ತೆ ಪೂಜೆ ಸಾಮಾನಲ್ಲಿ ನೋಡ್ತಾ ಇದ್ದೀರಾ. ಸೊ ಗಂಗಾ ಆರತಿ ಬಂದು 6 ಗಂಟೆ ಮೇಲ್ಗಡೆ ಶುರು ಆಗುತ್ತೆ. 6 ರಿಂದ 7 ಗಂಟೆ ಟೈಮ್ ಅಂದ್ಕೊಳ್ಳಿ. ಅವರು ಶುರು ಮಾಡ್ತಾರೆ. ಟೈಮ್ ನೋಡಿಕೊಂಡು 1 ಅವರಲ್ಲಿ ನೋಡಬೇಕು ನೀವು. ಇಲ್ಲ ಟೈಮ್ ಆಯಿತು ಅಂದರೆ ನಾಳೆನೇ ನೆಕ್ಸ್ಟ್ ಡೇ ನೋಡಬೇಕಾಗುತ್ತೆ.